ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾದಾಗಿನಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಡ್ತಾ ಬಂದರು. ಯಾವ ವ್ಯತಿರಿಕ್ತ ಹೇಳಿಕೆಗಳು? ಇರಾನ್ನ ವಾಯುಯಾನ ಸಂಪೂರ್ಣವಾಗಿ ಕುಸಿದು ಹೋಗ್ಬಿಟ್ಟಿದೆ, ಅವುಗಳನ್ನು ನಾವು ನಮ್ಮ ವಶಕ್ಕೆ ತೆಗೆದುಕೊಂಡಿದ್ದೀವಿ, ಇರಾನ್ ಸೋಲನ್ನು ಒಪ್ಪಿಕೊಳ್ತಾ ಇದೆ, ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಬಂದರು. ವಿಪರ್ಯಾಸ ಅಂದರೆ ಇದೀಗ ಅಮೆರಿಕಾದ ಯುದ್ಧ ವಿಮಾನಗಳನ್ನು ಇರಾನ್ ಹೊಡೆದುರುಳಿಸ್ತಾ ಇದೆ. ನಾನೇ ಗೆದ್ದೆ ಅಂತ ಗೆದ್ದು ಬೀಗ್ತಾ ಇದ್ದಂತಹ ಮಾತುಗಳಿಗೆ ಸೀಮಿತವಾಗಿದ್ದಂತಹ ಡೊನಾಲ್ಡ್ ಟ್ರಂಪ್ಗೆ ಇದೀಗ ದೊಡ್ಡ ಅವಮಾನವಾಗಿದೆ ಜಾಗತಿಕವಾಗಿ. ಹಾಗಾದರೆ ಟ್ರಂಪ್ ಸೊಂಟವನ್ನು ಇರಾನ್ ಮುರಿದಿದ್ದು ಹೇಗೆ, ಯಾವ ಮುಖಾಂತರ ನೋಡ್ತಾ ಹೋಗೋಣ. A-10 ಮತ್ತು F-15 ಯುದ್ಧ ವಿಮಾನವನ್ನು ಇರಾನ್ ಇದೀಗ ಹೊಡೆದುರುಳಿಸುವ ಮುಖಾಂತರ ಟ್ರಂಪ್ ಜಾಗತಿಕವಾಗಿ ಬಾಗುವಂತೆ ಮಾಡಲಾಗಿದೆ. ಹಾಗಾದರೆ ಇದನ್ನು ಹೆಂಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು? ಏನಾಯ್ತು ಈ ಘಟನೆ ನೋಡ್ತಾ ಹೋಗೋದಾದರೆ, ಅಮೆರಿಕಾದ ಅತ್ಯಾಧುನಿಕ ಯುದ್ಧ ವಿಮಾನಗಳು ಉಡಿಸಾಗಿದೆ. ನಾನು ಆವಾಗಲೇ ಹೇಳಿದಾಗೆ ಟ್ರಂಪ್ ಬೇರೆ ಬೇರೆ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದರು. ಆ ಎಲ್ಲ ಹೇಳಿಕೆಗಳ ಹೊರತಾಗಿಯೂ ಕೂಡ ಇರಾನ್ ದಾಳಿ ಮಾಡ್ತಾ ಹೋಗಿದ್ದನ್ನು ನಾವು ನೋಡಿದ್ದೀವಿ. 24 ಗಂಟೆಗಳ ಅವಧಿಯಲ್ಲಿ 2 ಯುದ್ಧ ವಿಮಾನಗಳನ್ನು ಇರಾನ್ ಹೊಡೆದುರುಳಿಸಿದ್ದೇ ಅಮೆರಿಕಕ್ಕೆ ಸೇರಿದ್ದು. ಇದು ಗಮನಿಸಬೇಕಾದ ಸಂಗತಿ. ಏನಾಯಿತು ಅಂತ ಹೇಳಿದರೆ, ಶತ್ರು ದೇಶವೊಂದರ ಅಮೆರಿಕ ಫೈಟರ್ ಜೆಟ್ ಇದು ಹೊಡೆದುರುಳಿಸಿದ್ದು 23 ವರ್ಷಗಳಲ್ಲಿ ಇದೇ ಮೊದಲು ಈ ಘಟನೆ. 2003 ನಂತರ ಅಂಥದ್ದೊಂದಾಗಿದೆ. ಇರಾನ್ನ ನೈಋತ್ಯ ಭಾಗದಲ್ಲಿ F-15E ಎನ್ನುವಂಥ ವಿಮಾನ ಹಾರಾಟ ಮಾಡ್ತಾ ಇತ್ತು. ಅದನ್ನು ಇರಾನ್ ಹೊಡೆದುರುಳಿಸಿದೆ. ಈ ವಿಮಾನವನ್ನು ರಕ್ಷಣೆ ಮಾಡೋದಕ್ಕೆ, ಇದು ಪತನಗೊಂಡಿತ್ತಲ್ಲ F-15E, ಅದನ್ನು ರಕ್ಷಣೆ ಮಾಡೋದಕ್ಕೆ A-10 ವಿಮಾನ ಬಂದಿತ್ತು. ಅದರ ಮೇಲೂ ಕೂಡ ಇರಾನ್ ದಾಳಿ ಮಾಡಿಬಿಟ್ಟಿದೆ. ಹಾಗಾದರೆ ಅಮೆರಿಕದ ಅಧ್ಯಕ್ಷ ಹೇಳ್ತಾ ಇದ್ದಾರೆ, ನಾವು ಪೈಲಟ್ಗಳನ್ನು ರಕ್ಷಣೆ ಮಾಡಿದ್ದೀವಿ ಅಂತ. ಇರಾನ್ ಹೇಳ್ತಾ ಇದೆ, ನೋ, ತಮ್ಮ ಹುಳುಕುಗಳನ್ನು ಮುಚ್ಕೊಳ್ಳೋದಕ್ಕೆ, ತಮ್ಮ ಸೋಲಿನ ಹತಾಶೆಯಲ್ಲಿ ಈ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ. ಇಸ್ಫಹಾನ್ನ ದಕ್ಷಿಣ ಪ್ರದೇಶದಲ್ಲಿ ವಿಮಾನ ಪೀಸ್ ಆಗಿದೆ. ಓರ್ವ ಪೈಲಟ್ ರಕ್ಷಣೆ ಆಗಿದ್ದಾನೆ, ಮತ್ತೊಬ್ಬ ನಾಪತ್ತೆ ಆಗಿದ್ದಾನೆ. ಆದರೆ ಅಮೆರಿಕ ಇದಕ್ಕೊಂದು ಸಮರ್ಥನೆ ಬೇರೆ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ ನಾವು. ಈ ಘಟನೆಯಲ್ಲಿ ನಾವು ಇಬ್ಬರನ್ನೂ ಕೂಡ ರಕ್ಷಣೆ ಮಾಡಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಬಟ್ ಇರಾನ್ ಇದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಥವಾ ಜಗತ್ತಿನ ಬೇರೆ ಬೇರೆ, ಅಥವಾ ಈ ಬಗ್ಗೆ ಕೆಲವೊಂದಿಷ್ಟು ವಿಶ್ಲೇಷಕರು ಹೇಳ್ತಾ ಇದ್ದಾರೆ, ಇಬ್ಬರನ್ನೂ ಕೂಡ ರಕ್ಷಣೆ ಮಾಡಿದರೆ ಒಬ್ಬರನ್ನ ಮಾತ್ರ ನೀವು ಫೋಕಸ್ ಮಾಡ್ತಾ ಇದ್ದೀರಿ, ಇನ್ನೊಬ್ರು ಎಲ್ಲಿ ಹೋದ್ರು? ಈ ಪ್ರಶ್ನೆಗೆ ಸಹಜವಾಗಿ ಉತ್ತರ ಸಿಗ್ತಾ ಇಲ್ಲ. ಹೀಗಾಗಿ ಇರಾನ್ ಹೇಳ್ತಾ ಇದೆ, ಈ ರಕ್ಷಣೆ ಮಾಡಿದ್ದವರು ಎಲ್ಲಿ ಹೋದ್ರು ಅಂತ. ಹಾಗಾದರೆ ಏನು ಹೇಳಿದರು ಡೊನಾಲ್ಡ್ ಟ್ರಂಪ್? F-15 ಯುದ್ಧ ವಿಮಾನದ ಮತ್ತೊಬ್ಬ ಪೈಲಟ್ನನ್ನು ನಾವು ರಕ್ಷಣೆ ಮಾಡಿದ್ದೀವಿ. 2 US ಪೈಲಟ್ಗಳ ಪ್ರತ್ಯೇಕವಾದಂತಹ ರಕ್ಷಣೆ ಆಗಿದೆ. ಸೋಷಿಯಲ್ ಟ್ರೂತ್ನಲ್ಲಿ ಡೊನಾಲ್ಡ್ ಟ್ರಂಪ್ ಬರ್ಕೊಂಡಿರೋದು. ಈ ಕಾರ್ಯಾಚರಣೆಗೆ ಅವರು ಹೇಳಿದ್ದಾರೆ, ಅತ್ಯಂತ ಧೈರ್ಯದ ಕಾರ್ಯಾಚರಣೆ ಇದು. ಅಮೆರಿಕದ ರಕ್ಷಣಾ ಇತಿಹಾಸದಲ್ಲಿ ಅತ್ಯಂತ ಗಟ್ಟುಮುಟ್ಟಾದ ಮತ್ತು ಅತ್ಯಂತ ಕ್ಷಿಪ್ರ ಕಾರ್ಯಾಚರಣೆ ಆಗಿತ್ತು. ನಾವು ಅವರನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು. ಅವರು ಒಂದು ಸೋಷಿಯಲ್ ಮೀಡಿಯಾ ಅವರು ಬಳಸ್ತಾರಲ್ಲ, ಟ್ರೂತ್ನಲ್ಲಿ ಆ ಎಲ್ಲ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಈ ಹಾರ್ಮುಜ್ ವಿಚಾರದಲ್ಲಿ ಅವರು ಹೇಳಿದ್ದನ್ನು ನೋಡಿದ್ದೀವಿ. ಒಂದು ಬಾರಿ ಹಾಗೆ ಹೇಳ್ತಾರೆ, ಒಂದು ಬಾರಿ ಹೀಗೆ ಹೇಳ್ತಾರೆ. ಇರಾನ್ ಮೇಲೆ ಕದನ ವಿರಾಮ ಅಂತ ಹೇಳಿದ್ದನ್ನು ನಾವು ಕೇಳಿಸ್ಕೊಂಡ್ವಿ. ಅದಾದ ನಂತರ ನಾವು ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಿಬಿಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದನ್ನು ನೋಡಿದ್ದೀವಿ. ಹಾರ್ಮುಜ್ ನಮಗೆ ಸೇರಿದ್ದು ಅಂತ ಅವರು ಹೇಳಿದರು. ಅದಾದ ನಂತರ ಅದು ಅವಶ್ಯಕತೆ ಯಾರಿಗಿದೆ, ಅವ್ರು ನೋಡ್ಕೊಂಡು ಬಿಡಿ ಅನ್ನುವಂಥ ಹೇಳಿಕೆಗಳನ್ನು ಡೊನಾಲ್ಡ್ ಟ್ರಂಪ್ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಯಾವುದನ್ನು ನಂಬಬೇಕು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅಮೆರಿಕ ಇತಿಹಾಸದಲ್ಲಿ ಅತ್ಯಂತ ಧೈರ್ಯ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಆದರೆ ಇವೆಲ್ಲದರ ನಡುವೆ ಇರಾನ್ನ ಕಾರ್ಯಾಚರಣೆ ಹೆಂಗಿತ್ತು ಅಂತ ಹೇಳಿದರೆ, ಅವರು ಒಂದು ವಿಭಿನ್ನ ರೀತಿಯ ಯುದ್ಧದ ತಂತ್ರವನ್ನು ಅನುಸರಣೆ ಮಾಡ್ತಿದ್ದಾರೆ ಅಂತ ಅನೇಕ ತಜ್ಞರು ಅಭಿಪ್ರಾಯ ಪಡ್ತಿದ್ದಾರೆ. ಬಿಕಾಸ್ ಅಮೆರಿಕಕ್ಕೂ ಕೂಡ ಇರಾನ್ ಹೇಗೆ ದಾಳಿ ಮಾಡುತ್ತೆ ಅಂತ ಊಹೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 2 ಬೆಳವಣಿಗೆಗಳು. ಒಂದು, ಗಲ್ಫ್ ರಾಷ್ಟ್ರಗಳ ಅಮೆರಿಕ ನೆಲೆಗಳ ಮೇಲೆ ದಾಳಿ ಮಾಡಿದ್ದನ್ನು ಅಮೆರಿಕ ಊಹಿಸಿರಲಿಲ್ಲ. ಎರಡನೆಯದ್ದು, ಈ ರೀತಿಯಾಗಿ ಶತ್ರು ದೇಶಗಳಿಗೆ ಗೊತ್ತಾಗದೆ ಏಕಾಏಕಿಯಾಗಿ ದಾಳಿ ಮಾಡುವ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಅದರ ನೋವನ್ನು ಅಮೆರಿಕ ಅನುಭವಿಸ್ತಾ ಇದೆ. ಟ್ರಂಪ್ ಪೈಲಟ್ಗಳನ್ನು ರಕ್ಷಣೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಇರಾನ್ ತಿರುಗೇಟ್ ಕೊಟ್ಟಿದೆ. ಏನು ಹೇಳಿದೆ ಇರಾನ್ ಒಂದ್ಸರಿ ಕೇಳೋಣ ಬನ್ನಿ. لقد ارتكبت الولايات المتحدة المجرمة والكيان الصهيوني بالتعاون مع حلفائهما وشركائهما
عدوانا غاشما على السيادة الوطنية والإسلامية لبلدنا إيران، فقصفوا بجبن ووحشية النساء والأطفال والمدنيين، استهدفوا المدارس والطلاب والمراكز الطبية ومؤسسات الخدمات العامة. ففي مثل هذه الظروف اتخذ الشعب العراقي العزيز والمسلم موقفا حكيما وصائبا في مواجهة الاستكبار الأمريكي العالمي والكيان الصهيوني الإرهابي، وأبدى رد فعل مؤثر. ಜೊತೆಗೆ ಅಮೆರಿಕಾದ ಈ ಹೇಳಿಕೆಗೆ, ಟ್ರಂಪ್ ಅವರ ಹೇಳಿಕೆಗೆ ತಿರುಗೇಟು ಕೊಟ್ಟಿದೆ ಇರಾನ್. ಏನು ಹೇಳ್ತು ಹಾಗಾದರೆ? ಡೊನಾಲ್ಡ್ ಟ್ರಂಪ್ ಒಬ್ಬ ಜೂಜುಕೋರ, ಟೀಕೆ ಮಾಡಿರುವಂಥ ಪದಗಳಿದು. ಡೊನಾಲ್ಡ್ ಟ್ರಂಪ್ ಒಬ್ಬ ಜೂಜುಕೋರ ಅಂತ ಇರಾನ್ ಹೇಳ್ತಾ ಇದೆ. ಅಂದರೆ ನೀವು ಏನೇ ಹೆದರಿಕೆ ಹಾಕಿದರೂ ಕೂಡ ಇರಾನ್ ಬಗ್ಗುವ ಸ್ಥಿತಿಯಲ್ಲಿ ಇವತ್ತಿಲ್ಲ. ಅದಕ್ಕೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಇಲ್ಲದೆ ಹೋದರೂ ಕೂಡ ತನ್ನ ಬಳಿ ಇರುವಂತಹ ಸೀಮಿತ ಶಸ್ತ್ರಾಸ್ತ್ರಗಳಲ್ಲಿಯೇ ಅತಿ ಹೆಚ್ಚು ರಕ್ಷಣಾ ಬಜೆಟ್ ಹೊಂದಿರುವಂತಹ ಅಮೆರಿಕಾದ ಮೇಲೆ ಈ ಪರಿಪ್ರಮಾಣದಲ್ಲಿ ಅವರು ದಾಳಿ ಮಾಡ್ತಾರೆ ಅಂತ ಹೇಳಿದರೆ, ಅದು ಸುತ್ತಮುತ್ತಲು ವೈರಿ ದೇಶಗಳನ್ನು ಕಟ್ಕೊಂಡು, ಅಮೆರಿಕಾದ ಮಿತ್ರ ದೇಶಗಳನ್ನು ಕಟ್ಕೊಂಡು ಈ ಹೋರಾಟ ಆಗ್ತಾ ಇರೋದು. ಇದರ ಬೆನ್ನಲ್ಲೇ ಜೂಜುಕೋರ ಅಂತ ಇರಾನ್ ಕರೆದಿದೆ. ಪೈಲಟ್ಗಳನ್ನು ರಕ್ಷಣೆ ಮಾಡಿದೆ ಅಂತ ಅವರು ಕೊಚ್ಕೊಳ್ತಿದ್ದಾರೆ. ಇದೆಲ್ಲವೂ ಕೂಡ ಸುಳ್ಳು. ತನ್ನ ಹೀನಾಯ ಸೋಲನ್ನು ಮುಚ್ಚಿಕೊಳ್ಳೋದಕ್ಕೆ ಇವರೆಲ್ಲ ಯತ್ನಿಸ್ತಿದ್ದಾರೆ ಅಂತ ಇರಾನ್ ಹೇಳಿರೋದು. ನಾವು ಅವರ ವಿಮಾನಗಳನ್ನು ಹೊಡೆದಾಕಿದ್ದೀವಿ, ವಾಯುಸೇನೆ ಭೂಸೇನೆ ಕಮಾಂಡರ್ಗಳನ್ನು ಕೂಡ ನಾವು ಹೊಡೆದಾಕಿದ್ದೀವಿ ಅಂತ. ಇದೀಗ ಟ್ರಂಪ್ ಏನು ಹೇಳ್ತಾ ಇದ್ರು? ಇರಾನ್ ಮೇಲಿನ ಯುದ್ಧದ ವಿಚಾರಗಳಲ್ಲಿ ಟ್ರಂಪ್ ಅವರ ಹೇಳಿಕೆಗಳು ಏನಾಗ್ತಾ ಇತ್ತು? ಪ್ರತಿ ಬಾರಿಯೂ ಕೂಡ ಸುಳ್ಳಾಗಿದ್ದನ್ನು ನಾವು ನೋಡಿದ್ದೀವಿ. ಅದರ ವಾಯುಪಡೆಯ ಸಾಮರ್ಥ್ಯ ಕುಸಿದ್ಬಿಟ್ಟಿದೆ, ನಾವು ಅವರ ಇರಾನ್ ಅಮೆರಿಕ ವಶದಲ್ಲಿದೆ, ಅಲ್ಲಿಯ ನಾಯಕತ್ವವನ್ನು ನಾವು ನಿರ್ಧಾರ ಮಾಡ್ತೀವಿ, ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಿಬಿಡ್ತೀವಿ, ನೋಡಿ ಕೆಲವೇ ದಿನಗಳಲ್ಲಿ ಇರಾನ್ ಬಂದು ನಮಗೆ ಶರಣಾಗತಿ ಆಗುತ್ತೆ, ಮಾತುಕತೆ ನಡೆಯುವಂಥ ಪ್ರಯತ್ನ ಆಗ್ತಾ ಇದೆ, ಇರಾನ್ನ ಅತ್ಯುನ್ನತ ನಾಯಕರ ಜೊತೆಗೆ ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ, ಈ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಬಂದರು ಡೊನಾಲ್ಡ್ ಟ್ರಂಪ್. ಯಾವುದನ್ನಾದರೂ ಕೂಡ ಒಂದು ಹೇಳಿಕೆಯನ್ನು, ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಇರಾನ್ ಒಪ್ಕೊಳ್ತಾ ಸಾಧ್ಯವೇ ಇಲ್ಲ. ವಿದೇಶಾಂಗ ಸಚಿವರು ಹೇಳಿಕೆ ಕೊಟ್ಟರು, ಅಲ್ಲಿಯ ಸ್ಪೀಕರ್ ಕೂಡ ಹೇಳಿಕೆ ಕೊಟ್ಟರು. ಅಮೆರಿಕದ ಎಲ್ಲ ಹೇಳಿಕೆಗಳನ್ನು ತಿರಸ್ಕಾರ ಮಾಡೋ ಪ್ರಯತ್ನವನ್ನು ಇದೀಗ ಇರಾನ್ ಮಾಡಿರೋದು. ಅಮೆರಿಕದ ಯುದ್ಧ ವಿಮಾನಗಳು ಇರಾನ್ನ ದಾಳಿಗೆ ನಾಶ ಆಗಿದೆ. ಇದು ಒಂದು ಇತಿಹಾಸ ಕೂಡ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಅಮೆರಿಕ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ, ಅತಿ ಹೆಚ್ಚು ರಕ್ಷಣಾ ಬಜೆಟನ್ನು ಹೊಂದಿದೆ. 20 ವರ್ಷಗಳಲ್ಲಿ ಮೊದಲ ಬಾರಿಗೆ, ಇದು ಗಮನಿಸಬೇಕಾದ ಸಂಗತಿ, 20 ವರ್ಷಗಳಲ್ಲಿ ಮೊದಲ ಬಾರಿಗೆ ಅಮೆರಿಕ ಪೈಲಟ್ ಇರಾನ್ ವಶಕ್ಕಾಗಿದ್ದಾರೆ ಎನ್ನುವಂಥ ಸುದ್ದಿ ಇದೆ. ಇರಾನ್ ವಶದಲ್ಲಿ ಇರುವಂಥದ್ದು F-15E ಸ್ಟ್ರೈಕ್ ಈಗಲ್ ನಾಶದಿಂದ ರಕ್ಷಣೆಯಲ್ಲಿ ಹಿನ್ನಡೆಯಾಗಿದೆ. ನೀವು ಹಿಂದೆ 2003ರಲ್ಲಿ ಇರಾಕ್ ವಿರುದ್ಧ ಅಮೆರಿಕಾದವರು ಯುದ್ಧ ಮಾಡಿದ್ರಲ್ವಾ, ಸದ್ದಾಮ್ ಹುಸೇನ್ ಇದ್ದಾಗ, ಆ ಸಮಯದಲ್ಲಿ ಇಂಥದ್ದೊಂದು ದಾಳಿಯನ್ನು ಅಮೆರಿಕ ಎದುರಿಸಿತ್ತು. ಅವತ್ತು ಹೀನಾಯವಾಗಿ ಈ ವಿಚಾರದಲ್ಲಿ ಅವರು ಬೆಳವಣಿಗೆಗಳನ್ನು ಕಂಡಿದ್ದು. ಆ ಬೆಳವಣಿಗೆಗಳ ಆದ ನಂತರ ಅಮೆರಿಕ ಇಂಥದ್ದೊಂದು ಹೀನಾಯ ಸೋಲನ್ನು ಈ ವಿಚಾರದಲ್ಲಿ ಕಾಣ್ತಾ ಇರೋದು. ಐತಿಹಾಸಿಕವಾಗಿ ಇಂಥದ್ದೊಂದು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಈಗಾಗಲೇ ಇದೇ ವಿಚಾರದಲ್ಲಿ ಅಮೆರಿಕಾದವರು ಒಂದು $35 ಬಿಲಿಯನ್ ಹಣವನ್ನು ಕೂಡ ಖರ್ಚು ಮಾಡಿದ್ದಾರೆ ಅಂತ. ಈ ಯುದ್ಧಕ್ಕಾಗಿ $35 ಬಿಲಿಯನ್ ಹಣವನ್ನು ಖರ್ಚು ಮಾಡಿದ್ದಾರೆ ಅಂತ. ಈ ಖರ್ಚಿನ ನಡುವೆಯೂ ಕೂಡ ಅಮೆರಿಕ ಈ ರೀತಿಯಾಗಿ ಸೋಲ್ತಾ ಇರೋದು.